ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಕೂಡ ನಡೆಯಲಿದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಂದು ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯಲಿದೆ. ಪವಿತ್ರ, ಲಕ್ಷ್ಮಣ್ ಹಾಗೂ ನಾಗರಾಜ್ಗೆ ಮನೆ ಊಟ ಸಿಗುತ್ತಾ ಅಥವಾ ಇಲ್ವಾ? ಮೂವರಿಗೂ ಮನೆ ಊಟ ಆದೇಶಕ್ಕೆ ತಾತ್ಕಾಲಿಕ ತಡೆಯನ್ನ ಕೂಡ ಕೊಟ್ಟಿರುವಂತದ್ದು. ಸೆಷನ್ಸ್ ಕೋರ್ಟ್ ಆದೇಶಕ್ಕೆ ತಡೆ ನೀಡಿದೆ ಹೈಕೋರ್ಟ್. ಇಂದು ನಾಗಪ್ರಸನ್ನ ಪೀಠದಲ್ಲಿ ಅರ್ಜಿಯ ವಿಚಾರಣೆ ಕೂಡ ನಡೆಯಲಿದೆ. ಲಕ್ಷ್ಮಣ್, ನಾಗರಾಜ್ ಪರವಾಗಿ ವಕೀಲ ಸುನೀಲ್ ವಾದವನ್ನ ಕೂಡ ಮಂಡಿಸ್ತಾ ಇದ್ದಾರೆ. ಜೈಲಾಧಿಕಾರಿಗಳು ಜೈಲ್ ಕಾಯ್ದೆಯನ್ನ ಮಾರ್ಪಾಡು ಮಾಡಿಲ್ಲ, ಕೇಂದ್ರ ಕಾರಾಗೃಹ ಕಾಯ್ದೆ ಪ್ರಕರಣ ತಿದ್ದುಪಡಿ ಮಾಡಬೇಕು, ಹಾಗೆ ನಮ್ಮ ಕಕ್ಷಿದಾರರು ಮನೆ ಊಟಕ್ಕೆ ಅರ್ಜಿಯನ್ನ ಹಾಕಿದ್ದಾರೆ ಅಂತ ಕಾರಾಗೃಹ ಕಾಯ್ದೆ 13ರನ್ನ ತಿದ್ದುಪಡಿ ಮಾಡಿದ್ದಾರೆ ಎನ್ನುವಂತಹ ವಾದವನ್ನ ಇಲ್ಲಿ ಮಂಡಿಸ್ತಾ ಇರುವಂತದ್ದು ಸುನೀಲ್ ಅವರು. ಕಾನೂನು ಸೇವಾ ಪ್ರಾಧಿಕಾರ ಜೈಲಿಗೆ ಭೇಟಿ ನೀಡುವ ಮುನ್ನ ಹಾಗೂ ನಂತರ 2-3 ದಿನಗಳು ಮಾತ್ರ ಒಳ್ಳೆಯ ಊಟವನ್ನ ನೀಡ್ತಾರೆ. ಆಮೇಲೆ ಜೈಲಧಿಕಾರಿಗಳು ಅವರಿಗೆ ಬೇಕಾದಂತಹ ರುಚಿ ಇಲ್ಲದ ಊಟವನ್ನ ನೀಡ್ತಾರೆ. ಜೈಲಧಿಕಾರಿಗಳ ಪರವಾಗಿ ಎಸ್ಪಿ ಪ್ರಸನ್ನಕುಮಾರ್ ಅವರು, ಬಿಎನ್ ಜಗದೀಶ್ ಅವರು ಹಾಜರಾಗಿ ವಾದವನ್ನ ಮಂಡಿಸ್ತಾ ಇದ್ರೆ, ಇನ್ನು ಪ್ರತಿ ವರ್ಷ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆಹಾರ ಸುರಕ್ಷತೆ ಪರೀಕ್ಷೆ ಮಾಡಿಸಲಾಗುತ್ತೆ, ಒಳ್ಳೆಯ ಊಟವನ್ನ ಕೈದಿಗಳಿಗೆ ನೀಡಲಾಗುತ್ತೆ ಎನ್ನುವಂತಹ ವಾದವನ್ನ ಕೂಡ ಮುಂದಿಟ್ಟರು ಎಸ್ಪಿಪಿ ಪ್ರಸನ್ನಕುಮಾರ್ ಹಾಗೆ ಜಗದೀಶ್ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಹೈಕೋರ್ಟ್ನಲ್ಲೂ ಕೂಡ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಇವತ್ತಾದ್ರೂ ಸಿಗುತ್ತಾ ಪವಿತ್ರ, ಲಕ್ಷ್ಮಣ್ ಮತ್ತು ನಾಗರಾಜ್ ಅವರಿಗೆ ಮನೆ ಊಟ? ಕಾದ್ ನೋಡ್ಬೇಕಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ. ಸಂಜಯ್ ಗೌಡ, ಇವತ್ತು ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ಇವತ್ತಾದ್ರೂ ಪವಿತ್ರ, ಲಕ್ಷ್ಮಣ್ ಹಾಗೂ ನಾಗರಾಜ್ಗೆ ಮನೆ ಊಟ ಸಿಗುತ್ತಾ? ಏನೆಲ್ಲ ಆಗಬಹುದು ವಾದ ವಿವಾದಗಳು ಕೋರ್ಟ್ನಲ್ಲಿ? ಕವ್ಯ, ಏನಂತ ಹೇಳಿದ್ರೆ, ಈಗ ನಿನ್ನೆ ಇದೇ ವಿಚಾರವಾಗಿ ವಾದ ವಿವಾದಗಳು ನಡೆದಿದ್ದಂಥದ್ದು. ಅಂದ್ರೆ ಅವರಿಗೆ ಮನೆ ಊಟ ಭಾಗ್ಯವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಏನು ಪವಿತ್ರ ಗೌಡ ಇರ್ಬೋದು, ಲಕ್ಷ್ಮಣ್ ಇರ್ಬೋದು, ನಾಗರಾಜ್ ಪರ ವಕೀಲರು ವಾದವನ್ನ ಮಾಡಿದ್ರು. ಆದ್ರೆ ಇನ್ನೊಂದು ಪ್ರಮುಖವಾಗಿ ಅವರು ಮೆನ್ಷನ್ ಮಾಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಆ ಒಂದು ಏನು ಕಾಯ್ದೆ 13 ಕಾರಾಗೃಹ ಕಾಯ್ದೆ 13 ಇವರು ತಿದ್ದುಪಡಿಯನ್ನ ಮಾಡಿದ್ದಾರೆ. ಯಾವುದೇ ರೀತಿಯ ಅಂದ್ರೆ ಸ್ವಂತ ಅಧಿಕಾರಿಗಳೇ, ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಕಾರಾಗೃಹ ಇಲಾಖೆ ಅಧಿಕಾರಿಗಳೇ ತಿದ್ದುಪಡಿಗಳನ್ನ ಮಾಡಿ ಆ ಒಂದು ವ್ಯವಸ್ಥೆಯನ್ನ, ಅಂದ್ರೆ ಕೈದಿಗಳಿಗೆ ಮನೆಯಿಂದ ಊಟ ಕೊಡುವಂತ ಸೌಲಭ್ಯವನ್ನ ಕೊಡಬಾರ್ದು ಅಂತ ಹೇಳಿ, ಮುಂದೆ ಕೊಡಬಾರ್ದು ಅಂತ ಹೇಳಿ ಆ ಒಂದು ಕಾಯ್ದೆಯನ್ನು ತಂದಿದ್ದಾರೆ ಅಂತ ಹೇಳಿ ಆರೋಪವನ್ನು ಕೂಡ ಕೋರ್ಟ್ ನಲ್ಲಿ ಮಾಡಿರುವಂತದ್ದು ಇದೆ. ಅಂದ್ರೆ ಅದಾದ್ಮೇಲೆ ಮತ್ತೆ ಇನ್ನೇನು ಏನು ಭೇಟಿಗೆ ಯಾರು ಅಧಿಕಾರಿಗಳು ಯಾವಾಗ, ಮೇಲಧಿಕಾರಿಗಳು ಯಾವಾಗ ಜೈಲಿಗೆ ಭೇಟಿಯನ್ನ ಕೊಡ್ತಾರೆ ಅಂತ ಸಂದರ್ಭದಲ್ಲಿ ಮಾತ್ರ ಒಳ್ಳೆ ಊಟ ಮತ್ತೆ ಒಳ್ಳೆ ಕಂಡೀಷನ್ ಅನ್ನ ಮೇಂಟೈನ್ ಮಾಡ್ತಾರೆ. ಅದಾದ ಬಳಿಕ ಯಾವುದೇ ರೀತಿಯ ಏನು ಶುಚಿ ಮತ್ತೆ ರುಚಿಯಾಗಿರುವಂತಹ ಊಟಗಳನ್ನ ಕೊಡಲ್ಲ ಅಂತ ಕೂಡ ಆರೋಪ ಮಾಡಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಹೈಕೋರ್ಟ್ ಈಗ ಇವತ್ತಿಗೆ ಮುಂದೂಡಲಾಗಿತ್ತು. ಇವತ್ತು ಏನೆಲ್ಲ ಆದೇಶವನ್ನ ಮಾಡ್ತಾರೆ ಮತ್ತೆ ಏನೆಲ್ಲ ಚರ್ಚೆ ಆಗುತ್ತೆ ಕಾದ್ ನೋಡ್ಬೇಕಾಗುತ್ತೆ. ಕಾವ್ಯ, ಥ್ಯಾಂಕ್ ಯು ಸಂಜಯ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.